ರಾಜ್ಯದಲ್ಲಿ ಎಂಎಎಸ್ ಬ್ಯಾನ್ ಮಾಡಬೇಕು. ನಾನು ಮೊದಲನೇ ದಿನ ಪತ್ರಿಕೆಯಲ್ಲಿ ಬಂದಾಗ ಹೇಳಿದ್ದೇನೆ. ಬೆಳಗಾವಿಯಲ್ಲಿ ಎಂಎಎಸ್ನವರ ಪುಂಡಾಟ ವಿಚಾರವಾಗಿ ಧಾರವಾಡದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆಯನ್ನು ನೀಡಿದ್ದಾರೆ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಹೇಳಿದ್ದೇನೆ, ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು. ಪ್ರತಿ ಸಾರಿನೂ ಹೀಗೆ ಮಾಡ್ತಾರೆ. ನಮ್ಮಲ್ಲಿ ರಾಜಕಾರಣಿಗಳು ಎಲ್ಲವನ್ನು ಲಿಬರಲ್ ಆಗಿ ತಗೊಳ್ತಾರೆ. ಮಹಾರಾಷ್ಟ್ರದವರು ನಮ್ಮ ರಾಜ್ಯದ ಮೇಲೆ ಡಿಪೆಂಡ್ ಇದ್ದಾರೆ. ಸೊಲ್ಲಾಪುರದಲ್ಲಿ 80% ಜನ ಕನ್ನಡ ಮಾತನಾಡ್ತಾ ಇದ್ದಾರೆ. ಬೆಳಗಾವಿಯ ಎಂಇಎಸ್ನವರಿಗೆ ಉದ್ಯೋಗವಿಲ್ಲ. ಸುವರ್ಣಸೌಧ ನಿರ್ಮಾಣ ಆಗಲು ಕಾರಣ ಅಂದ್ರೆ ಎಂಇಎಸ್ನವರ ಕಾಟಕ್ಕೆ ಆಗಿತ್ತು. ಕೆಲ ರಾಜಕಾರಣಿಗಳು ಎಂಇಎಸ್ನವರು ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿಸಿದ್ದಾರೆ. ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಬೆಳಗಾವಿ, ನಿಪ್ಪಾಣಿ, ಖಾನಾಪುರದಲ್ಲಿ ಕರ್ನಾಟಕದ ಕನ್ನಡಿಗರು ಇದೆಯೋ ಇಲ್ಲವೋ ಎಂಬುದು ಸಂಶಯ ಬರುತ್ತೆ. ಕನ್ನಡ ಬಂದವರೇ ಮರಾಠಿ ಮಾತನಾಡಿದರೆ ಬೆಳಗಾವಿಯಲ್ಲಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕನ್ನಡ ಪರ ಹೋರಾಟಗಾರರಿಗೆ ರಕ್ಷಣೆ ಕೊಡಬೇಕು. ನಮ್ಮಲ್ಲಿ ನಮ್ಮವರೇ ವೈರಿಗಳಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಎಂಇಎಸ್ನವರನ್ನ ಯಾರು ಅರೆಸ್ಟ್ ಮಾಡಲ್ಲ. ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತನಾಡ್ತೀನಿ. ಶಾಸಕರು ಮತ್ತೆ ಬ್ಯಾಂಕ್ ಮಾಡಿಕೊಂಡಿದ್ದಾರೆ. ರಾಜಕೀಯ ಎಲ್ಲವನ್ನು ಬಿಟ್ಟು ಬೆಳಗಾವಿಯಲ್ಲಿ ಇಂತಹ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು. ಎಂಇಎಸ್ನವರು ದೇಶದ್ರೋಹಿ ಕೆಲಸವನ್ನ ಮಾಡುತ್ತಿದ್ದಾರೆ. ಇಂಥವರನ್ನು ಮೊದಲು ಬ್ಯಾನ್ ಮಾಡಬೇಕು ಎಂದು ಗುಡುಗಿದ್ದಾರೆ. ಭಾಳ ಏನಂದ್ರೆ ಲಿಬರಲ್ ಆಗಿರ್ತಾ ಅದರ ದುರುಪಯೋಗ ಆಗಬಾರ್ದು. ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಬಸ್ ಬಂದ್ ಮಾಡಿಬಿಡ್ಬೇಕು. ನಾಳೆ ಅವ್ರು ಬಸ್ಸಿಗೆ ಬೆಂಕಿ ಹಚ್ಚಿದ್ರು ಮತ್ತೊಂದು ಮಾಡಿದ್ರು ಲಾಸ್ ಅದು ಆಗ್ತಿದೆ. ಹೀಗಾಗಿ ಬೆಳಗಾವಿಯಲ್ಲಿ ಮೊದಲು ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ ಬೆಳಗಾವಿ, ಆಮೇಲೆ ನಿಪ್ಪಾಣಿ, ಖಾನಾಪುರ ಇಲ್ಲಿ ಕರ್ನಾಟಕದವರು ನಾವು ಕನ್ನಡ ಅದೀವಿಲ್ಲ ಅನ್ನೋಂಥ ಸಂಶಯ ಬರ್ತೈತಿ. ಕನ್ನಡ ಬಂದವರು ಮರಾಠಿ ಮಾತಾಡ್ತಾರೆ. ಅವ್ರು ಕೂಡ ದುರ್ದೈವ ಏನಂದ್ರೆ ನಾವು ಟ್ರೈನಾಗ ನೋಡ್ತಿರ್ತೀವಿ ಕೆಲವು ನಮ್ಮ ಜನರು ಅವರು ಕನ್ನಡ ಮಾತಾಡಿ ಮರಾಠಿ ಮಾತಾಡ್ತಾರೆ. ಅದಕ್ಕೆ ಬೆಳಗಾವಿಯಲ್ಲಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಬೆಳಗಾವಿ ಜನರಿಗೆ ನಾವೆಲ್ಲ ಬೆಂಬಲ ಕೊಡಬೇಕು. ಮತ್ತು ಬೆಳಗಾವಿಯಲ್ಲಿ ಏನು ಕನ್ನಡ ಪರವಾಗಿ ಹೋರಾಟ ಮಾಡ್ತಾರೆ, ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಿಂದ ಅನಾನುಕೂಲತೆ ಮತ್ತು ಅವ್ಯವಸ್ಥೆಯನ್ನು ಮಾಡಬಾರ್ದು. ಅವ್ರಿಗೆ ಸ್ವಲ್ಪ ಹೆಚ್ಚು ಸಹಕಾರವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಅದೇ ಇದೇ ನಮ್ಮಲ್ಲಿ ದುರ್ದೈವ ಏನಂದ್ರೆ ನಮಗೆ ವೈರಿಗಳು, ನಮ್ಮವರ ವೈರಿಗಳು. ಈಗ ಕರ್ನಾಟಕದಾಗ ಮತ್ತು ಇವ್ರು ಹೋರಾಟ ಮಾಡಿದ್ರೆ ಮಹಾರಾಷ್ಟ್ರದಾಗ ನೋಡಿ ಏನಾರು ಮಾಡ್ಯಾರ. ಮಹಾರಾಷ್ಟ್ರದಾಗೆಲ್ಲ ಅವರು ಎಂಇಎಸ್ದವ್ರು ಹೋರಾಟ ಮಾಡಿದ್ರೆ ಏನು ಮಾಡೋದಿಲ್ಲ. ಇಲ್ಲ ಬೆಳಗಾವಿದಾಗ ಎಂಇಎಸ್ದವ್ರು ಹೋರಾಟ ಮಾಡಿ ಸುಮ್ಮನೆ ಇರ್ತಾರೆ ಇವರು. ಅದಕ್ಕೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಥರ ಈ ಕನ್ನಡ ಚಳವಳಿಗಾರ ಮೇಲೆ ಕೇಸ್ ಹಾಕಿದ್ರೆ ಅದನ್ನು ಇಮ್ಮಿಡಿಯೇಟ್ಲಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋ ಒತ್ತಾಯ ಮಾಡ್ತಾನೆ. ನಾನು ಸಾಧ್ಯ ಆದರೆ ನಾಳೆ ನಾಡ್ದು 27ನೇ ತಾರೀಕು ಮುಖ್ಯಮಂತ್ರಿಗೆ ಭೇಟಿಯಾಗಿ ವಿಷಯ. ಶಾಸಕರುಗಳು ಬಹುತೇಕ ಎಲ್ಲರೂ ಈ ಮಾಧ್ಯಮಗಳ ಬಂದ ಮೇಲೆ ಅಂದರೆ ಶಾಸಕರುಗಳು ಯಾರು ಸ್ಪಂದನೆ ಕೊಡ್ತಾ ಇಲ್ಲ ಕನ್ನಡಿಗರಿಗೆ ಅಂತ ಹೇಳಿದ್ರೆ ಅದು ನಾನು ಹೇಳೋದು ಸ್ವಲ್ಪ ತಪ್ಪು ಅನ್ನಿಸ್ತದೆ. ಎಲ್ಲರೂ ಹೋಟಿನ ರಾಜಕಾರಣ ಮಾಡ್ತಾರೆ. ಅದೆಲ್ಲ ಭಾಳ ದೊಡ್ಡದಾಗಿದೆ. ಅದು ನಾನು ಸಭಾಪತಿಯಾಗಿ ಹೇಳೋದು ಬೇಡ, ನಿಮ್ಗೆ ನಾನು ಬೇರೆ ಹೇಳ್ತೀನಿ. ಒಟ್ಟಾರೆ ಏನಂದ್ರೆ ನಮ್ಮ ರಾಜಕೀಯ ನಮ್ಮ ಇಲೆಕ್ಷನ್ನೆಲ್ಲ ಬಿಟ್ಟು ಕರ್ನಾಟಕದ ಹೆಬ್ಬಾಗಲಿರುವಂಥ ಬೆಳಗಾವಿಯಲ್ಲಿ ಈ ಥರ ನಡೀತೈತೆ ಅಂದರೆ ಇದನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮಾಡಬೇಕು. ಸರ್, ಈಗ ಅಂದರೆ ಈ ಹಿಂದೆನೂ ಕೂಡ ಸಮಾಜ ಈ ರೀತಿ ಶಾಂತಿ ಕದಡುವಂಥ ಪಕ್ಷಗಳು ಇರ್ಬೋದು ಮತ್ತು ಸಂಘಟನೆಗಳು ಬ್ಯಾನ್ ಮಾಡಿದೆ ಕೇಂದ್ರ ಸರ್ಕಾರ. ಎಂಇಎಸ್ಯನ್ನು ಕೂಡ ಬ್ಯಾನ್ ಮಾಡ್ಬೇಕಂತ ಭಾಳ ವರ್ಷಗಳಿಂದ ಒಂದು ಕೂಗಿದೆ. ಮಾಡಬೇಕು, ನಮ್ಮಲ್ಲಿ ಮಾಡ್ಬೇಕು. ಯಾಕೆ ಮಾಡಬಾರ್ದು? ಇವ್ರನ್ನ ಮಾಡೋಕೆ ಹೊಂಟಾರೆ ಇವರು. ಇಂಥವ್ರು ಮಾಡಲಿ. ಇವರು ದೇಶದ್ರೋಹ ಕೆಲಸ ಮಾಡುವಂಥವ್ರು ಬೆಳಗಾವಿ ನಮ್ಮ ರಾಜ್ಯದಲ್ಲಿ ಇದ್ದು ನಮ್ಮದ ಅನ್ನ ನೀರು ಕುಡಿದು ಇಲ್ಲ ಮಾಡಿ ನಮ್ಗೆ ದ್ರೋಹ ಮಾಡ್ತಾರೆ. ಅಂಥವ್ರನ್ನೆಲ್ಲ ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮ ತಗೊಂಡು ಬ್ಯಾನ್ ಮಾಡೋಕ್ಕಿಂತ ಮುಂದೆ ನೋಡಬಾರ್ದು. ಸರ್ಕಾರ ಮಾಡಲಿ. ಹಾರಾಡಿದ್ದವರು ಎಜುಕೇಷನ್ ಮಿನಿಸ್ಟರ್ದಾಗ ಮರಾಠಿ ಶಾಲೆಗಳ ಬುಕ್ ಬಂದ್ ಮಾಡಿದ್ದೆ. ಅವ್ರು ನಮ್ಮ ಶಾಲೆಗಳನ್ನ ಬಂದ್ ಮಾಡಿದ್ದೆ. ಮುಂಬೈದಾಗ ಮಾಡಿದ್ದೆ. ಕಡೆಗೆ ಅವರೆಲ್ಲ ಹಿಂದೆ ತಕ್ಕೊಂಡು ಬುಕ್ ಕೊಟ್ಟಾಗ ನಾ ಕೊಟ್ಟೆ. ಈಗ ನಿಮ್ಗೆ ಖಾನಾಪುರದಾಗ ನಾವು ಕನ್ನಡ ಹೈಸ್ಕೂಲ್ ಕೊಟ್ಟರೆ ಹೈಸ್ಕೂಲ್ ನಡೆಸ್ಕೊಡ್ಲಿಲ್ಲ. ಅಲ್ಲಿ ಹೈಸ್ಕೂಲ್ ಬಂದ್ ಮಾಡಿದ್ರು. ಅಲ್ಲಿ B1 ಹೊಡೆದ್ರು. ಇವೆಲ್ಲ ಇವ್ರನ್ನ ಯಾವುದೇ ಸರ್ಕಾರ ಎಲ್ಲ ಸರ್ಕಾರ ಇವ್ರನ್ನ ತಲೆ ಮೇಲೆ ಕುಂದಿಸ್ಕೋತಾರೆ. ಮಾಡಬೇಕಲ್ರಿ. ನಾ ಮಾಡಿ ನೀವು ತೆಗೆದು ನೋಡಿರಿ. ನಾ ಅವತ್ತಿದ್ದಾಗ ನಾ ಬೇಕಾದ ಮಾಡಿದೆ. ಹೌದು, ದೊಡ್ಡ ಇಶ್ಯೂ ಆಗ್ತದೆ. ನಾನು ಇದಕ್ಕೆ ಇಲ್ಲೇ ಸೋಲಾಪುರಕ್ಕೆ ಯಾವುದೋ ಕಾರ್ಯಕ್ರಮ ಆದಾಗ ಅಲ್ಲಿಯೂ ನನ್ನ ಬಾಯ್ಕಾಟ್ ಮಾಡಿದ್ರು. ಮಾಡ್ಲತ್ತಿದ್ದೆ ನಾನು ಅಲ್ಲಿ ಹೇಳಿ ನಾವು ಹೇಳ್ತೀವಿ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನಮ್ಮ ಅಣ್ಣ ಉಂಡು ನಮ್ಮ ನೀರು ಕುಡಿದು ಎಂಇಎಸ್ ಮಾಡುವಂಥ ಮಹಾರಾಷ್ಟ್ರಕ್ಕೆ ನಮ್ಮಲ್ಲಿ ಇರೋದಕ್ಕೆ ಇನ್ನು ಸೋಲಾಪುರದಾಗ ಅದನ್ನು ಆಮೇಲೆ ಇದನ್ನು ಮಾಡಿದರು. ಒಟ್ಟಾರೆ ನಮ್ಮ ಸರ್ಕಾರ ಬಿಗು ಆದಂಥ ಕ್ರಮ ತಗೋಬೇಕು. ತಪ್ಪಂದರೆ ತಪ್ಪು ರೀ. ಅದು ತಪ್ಪು. ಆ ಪಾಪ ಏನಂದಿಲ್ಲ, ಸುಳ್ಳ ಪುಸ್ತಕ ಕೇಸ್ ಹಾಕಿದವ್ರ ಮೇಲೆ ಕ್ರಮ ತಗೋಬೇಕು. ಈಗ ಅದು ನಮ್ಮಲ್ಲಿ ಇರ್ತಾವೆ.
ಏನು ಮಾಡೋಕ್ಕಾಗೋದಿಲ್ಲ, ನಾನು ಹೇಳ್ತೀನಿ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್.